ಅಂತಃಪುರವನ್ನು ಅವಲೋಕಿಸುತ್ತಿರಲು ಕೊಳವನ್ನು ಕೊಳವಲ್ಲವೆಂದು, ಕೊಳವಲ್ಲದೆ ಇರುವುದನ್ನು ಕೊಳವೆಂದು ತಿಳಿದು ಕಾಲು ಜಾರಿ ಬಿಡುವುದು. ಇದನ್ನು ಕಂಡ ದ್ರೌಪದಿಯ ಸಖೆಯರು ಅಪಹಾಸ್ಯ ಮಾಡಿದರು. ರೋಷಾವೇಶಿತನಾದ ಸುಯೋಧನ ಹಿಂದಿರುಗಿ ನೋಡಲು ಪಾಪ ನಿರ್ದೋಷಿಯಾದ ಪಾಂಚಾಲಿಯು ಕಾಣುವ. ಪಾಂಚಾಲಿಯೇ ಅಪಹಾಸ್ಯ ಮಾಡಿ ನಕ್ಕಳೆಂದು ಭ್ರಮಿಸಿದ ಸುಯೋಧನನು ರೋಷಾವೇಶಿತನಾಗಿ ಅವಮಾನಿತನಾಗಿ ಹಸ್ತಿನಾವತಿಗೆ ಹಿಂತಿರುಗುವುದು. ಆದರೆ ಬಹುಕಾಲ ಕಳೆದರೂ ಅವನ ಹೃದಯದಲ್ಲಿ ಸೇಡಿನ ಜ್ವಾಲೆ ದಗೆದೆಗೆಸುತ್ತಿರಲು ಒಂದು ದಿನ ಎಂತ ಅಪಮಾನ, ಇದೆಂತ ಅವಮಾನ! ಈ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನಿಗೆ ಯಾಜ್ಞ ಸೇನೆಯಿಂದ ಪರಾಭವ. ಅಖಂಡ ಬ್ರಹ್ಮಾಂಡದ ಅಡಿಗಲ್ಲ ಬೆಳೆದು ಘಡಾಘಡನ ನಡಗಿಸಬಲ್ಲ ಏ ಚಂಡ ಪ್ರಚಂಡ ದೋರ್ದಂಡ ಕಲಿ ಕಂಠೀರವ ಕದನದ ಅಂಬೀರನ ಅಹಂಕಾರವನ್ನಡಗಿಸಬಲ್ಲ ಈ ಜಗಬಲ್ಲ ಛಲದಂಕವಲ್ಲ. ಗಂಡುರಾಯರ ದಿಟ್ಟ ಗುಂಡಿಗೆ ಅರಿದಿಟ್ಟ ದೋರ್ದಂಡ ಈ ರಣಪ್ರಚಂಡ ಸಾಮ್ರಾಟನಿಗೆ ದಕ್ಷ ದುರ್ಯೋಧನನ ಧಿಕ್ಕರಿಸಿ ನಿಂತ ಭೀಮನಗೆಯ ನೆನಪು. ಅರಿಗಳ ಕರಳವ ಸರಿದಿಕ್ಕುವ ಈ ರಣದುರಂದರ ಸ್ಮರಿಸಿಕೊಂಡರೆ ರೋಮಾಂಚಕ ಭಯ. ಎಷ್ಟೇ ಆದರೆ ನೀನು ಕೂಡಲನದ ಭೀಮನ ಗುಂಡಿಗೆ ಅರಿಸಿದಕ್ಕ ರಣವಾಗಿದೆ ಮುಂದಾನ. ಅವನ ಕೊತ್ತಿದ ದೇಹದ ಮಾಂಸದ ಮುಂದೆ ರಣಗಳು ನರ್ತಿಸುವ ರಣದಲ್ಲಿ ರಸದೌತಣ. ಋಕೋದರ ಸಮರಾಂಗಣದಲ್ಲಿ ಶತ್ರುಗಳ ಸ್ಥಿರವರಿದಿಕ್ಕುವ ನಿನ್ನ ರಣರಕ್ತಾಕ್ಷಿ ಬೊಬ್ಬೆಟ್ಟು ಹಾಕರಿಸುವ ನಿನ್ನ ಕಠೋರ ನಾಲಿಗೆಯನ್ನು ಕತ್ತರಿಸಿದ್ದನು. ಭೀಮ ಸಕಲ ಮಹಾಸ್ತ್ರ ಸರಸಂಧಾನದೊಡಗೂಡಿ ಈ ಹಸ್ತಿನಾವತಿಯ ಮಹಾಮೈದಾನದಲ್ಲಿ ಮುಗಿದುವ ಈ 11 ಅಕ್ಷೋಹಿಣಿ ಸೈನ್ಯಗಳ ದಕ್ಷ ಈ ಕೌರವೇಶ್ವರನನ್ನು ಧಿಕ್ಕರಿಸುತ್ತಿರುವೆಯೋ? ನಿನಗೆ ಪ್ರತ್ಯಾಪಮಾನ ಮಾಡದೆ ಅದೇ ನಗು ಆ ಭೀಮ ದ್ರೌಪದಿಯರ ಅಣಕದ ಕೇಕೆಯ ನಗು. ಹೇಳುವುದೇ ನೀನು ಸಹೋದರ ದುಶ್ಯಾಸನ. ಈ ಹೃದಯಕ್ಕೆ ಘಾತವಾಯಿತು, ನನ್ನ ಆತ್ಮಶಾಂತಿ ಭಂಗವಾಯಿತು. ಆ ಪಾಂಡುಗಳ ರಾಜಸುಲಿಯಾಗದೆ ಪ್ರಯತ್ನ ಪಡೆಯುತ್ತಿ ಬೆಂದು ಬೂದಿಯಾಯಿತು ತಮ್ಮ, ಬೆಂದು ಬೂದಿಯಾಯಿತು. ಆ ಪಾಂಡವರ ರಾಜಸುಲಿಯಾಗದಲ್ಲಿ
ತೂಗಿಕೊಂಡರು. ಸುಯೋಧನ ಅಪ್ರತಿಮ ವೀರರು ಚತುರಭುಜ ಬಲಪರಾಕ್ರಮಿಯಾದ ನೀನು ಈ ರೀತಿ ಹಾರ್ವಡಿಸಿ ತೂಗಿಕೊಳ್ಳುವುದೇ ಏಕೆ? ಏನಾಯಿತು ಹೇಳು ಸುಯೋಧನ, ಹೇಳು. ಆಗುವುದಿನ್ನೇನು ಕರ್ಣ? ನನ್ನ ಸಮರದ ಉತ್ಸಾಹದ ಪ್ರೋತ್ಸಾಹಗಳು ಆ ಪಾಂಡವರ ಅಪಮಾನದ ಸಂಕೋಲೆಯಲ್ಲಿ ಬಂದಿಯಾಗಿದೆ. ಆವಲೆಯ ನಗುವಿನ ಲಹರಿ ಮುಗಿದೆ. ಈ ಸಾರ್ವಭೌಮನ ಮುಖದ ಮುಂದೆ ನಿಂತು ಅಣಕಿಸಿಕೊಂಡು ಬಿಟ್ಟಿದೆ ಕರ್ಣ, ಕರ್ಣ. ನಾನಿನ್ನು ಬದುಕಿರಬಾರದು ಕರ್ಣ, ನಾನಿನ್ನು ಬದುಕಿರಬಾರದು. ಸುಯೋಧನ, ಏನು ನೀನು ಹಾಡುತ್ತಿರುವ ಮಾತುಗಳು? ಈ ಅಪಮಾನಕ್ಕೆ ನೀನು ಸಾಯುವ ಮಾತನಾಡುವುದೇ? ನೀನೇ ಆಧಾರವೆಂದು ನಂಬಿರುವ ನನ್ನಲ್ಲಿ ನಂಬಿಕೆ ಇಡು. ನಾ ಮಾಡುವ ಯುದ್ಧವನ್ನು ನೀನೇ ನೋಡುವೆಯಂತೆ. ಜಗತ್ತಿನ ಕತ್ತಲೆಯನ್ನು ಒಡೆದಟ್ಟಿ ರಣರಂಗದಲ್ಲಿ ಪಾಂಡವರ ಹುಟ್ಟುಹಾಕಿಸಿ ಈ ಭೂಮಿಗೆ ಕೌರವೇಶ್ವರನೊಬ್ಬನೇ ಸಾರ್ವಭೌಮನೆಂದಿರಿಸುವಂತೆ ಮಾಡುತ್ತೇನೆ. ಸಮಾಧಾನದಿಂದಿರು ಸುಯೋಧನ, ಸಮಾಧಾನದಿಂದಿರು. ಅಳಿಯಂದಿರು ನಿರ್ದಿಷ್ಟ ಕಾಲ ಚಿಂತಿಸಿ ಗುರಿಯನ್ನೇ ಮುಟ್ಟಿಬಿಟ್ಟಿದ್ದಾರೆ. ಯುವರಾಜ ದುಶ್ಯಾಸನ, ಅಂಗರಾಜ್ಯಾಧಿಪತಿಕರಣ ಏಕಯ್ಯ ವಿಳಂಬ ಮಾಡುತ್ತಿರುವುದು. ಆದಷ್ಟು ಬೇಗ ಸಾರ್ವಭೌಮರ ಅಂತಿಮ ಯಾತ್ರೆಯನ್ನು ಮಾಡಿಯೇ ಮುಗಿಸೇ ಸುಯೋಧನ, ಏಕಯ್ಯ ವಿಳಂಬ ಮಾಡುತ್ತಿರುವೆ. ಸಾಯಲು ಆ ಭೀಮ ದ್ರೌಪದಿಯರ ಹಣಗದ ಅಗ್ನಿ ಜ್ವಾಲೆಯಲ್ಲಿ ಬೆಂದು ಹೋಗಿರುವ ಈ ನನ್ನ ಮನಸ್ಸನ್ನು ನಿನ್ನ ಕುಹಕ ಮಾತುಗಳಿಂದ ಕೊಳ್ಳುತ್ತಿರುವೆಯಾ ರಾಜ? ಅಯ್ಯೋ ಅಯ್ಯೋ, ನಾನಿನ್ನು ಬದುಕಿರಬಾರದು, ನಾನಿನ್ನು ಬದುಕಿರಬಾರದು. ಅದನ್ನೇ ನಾನು ಹೇಳುತ್ತಿರುವುದು. ನೀನಿನ್ನು ಬದುಕಿರಬಾರದು, ಸತ್ತ ಬಿಡಬೇಕು, ಸಾಯಲೇಬೇಕು, ಸರ್ವನಾಶ ಮಾಡಲೇಬೇಕು. ಅಯ್ಯೋ ಹುಚ್ಚ, ಪ್ರತಿಯನ್ನಾಗಿ ಕೊಡುವುದು ನಿನ್ನ ಆತ್ಮವನ್ನೇ. ಪ್ರತಿಕಾರಕ್ಕಾಗಿ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯುವ ಹೇಗಯ್ಯ, ಈ ನಿನ್ನ ಪ್ರಾಣವನಲ್ಲ. ಮಾವ, ನಮಗಾಗಿರುವಂತಹ ಅಪಮಾನಕ್ಕೆ ಯಾವುದಾದರೂ ಒಂದು ಮಾರ್ಗವನ್ನು ಕಲ್ಪಿಸಲೇಬೇಕು ಮಾವ. ಹೌದು ಸುಯೋಧನ, ಶೃಂಗಾರ ಕನಕಾಮಯ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವ ಆ ಇಂದ್ರಪ್ರಸ್ಥದಿಂದಲೇ ಆ ಭೀಮ ದ್ರೌಪದಿ ನಿನ್ನನ್ನು ನೋಡಿ ಅಣಗಿಂದಕ್ಕಿದ್ದು. ಹೌದು ಮಾವ. ಹಾಗಾದರೆ ಆ ಇಂದ್ರಪ್ರಸ್ಥವನ್ನೇ ಇಲ್ಲದಂತೆಯೇ ಹೇಗೆ ಸಾಧ್ಯ ಶಕುನಿ? ಏಕೆ ಸಾಧ್ಯವಿಲ್ಲ ಕಾರಣ? ಈಗ ಸುಯೋಧನ, ನನ್ನ ಮಾತಿನಲ್ಲಿ ನಿನಗೆ ಸಂದೇಹವೇ? ನಿನ್ನ ಮಾತುಗಳನ್ನು ನಂಬಿಕೊಂಡರೆ ನಮಗಿಂತ ಅವಮಾನವಾಗುವುದು. 11 ಅಶ್ವರಿ ಸೈನ್ಯದ ಅಪರಿಮಿತವಾದ ಇವೆಲ್ಲವೂ ಸಾಲದೆ ಎಚ್ಚರೆಯ ಕೇಸರಿಗಳಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃತವರ್ಮ, ಕೃತಾಚಾರ್ಯ, ಭಗವತ್ತ, ವಾಲ್ಮೀಕ, ಇಂದ್ರರು ಇಂದ್ರಾಪುರಗಳಿದ್ದುಕೊಂಡು ಕೇವಲ ಒಂದೇ ಒಂದು ರಥದಿಂದ ಕುಳಿತುಕೊಂಡು ಬಂದ ಪಾಪ ವೈರಿಯನ್ನು ಸಂಹರಿಸಲಾಗದೆ ಅವರ ಒಂದೇ ಒಂದು ಬಾಣದಿಂದ ಅಸಂಖ್ಯಾತ ಸೈನ್ಯಗಳನ್ನು ವಜ್ರಾಸೀನರಾಗಿ ನಿದ್ರಿಸಬೇಕಾಯಿತು. ಯಾವಗಳನ್ನು ನಾನು ನಂಬುವುದಿಲ್ಲ ಮಾವ. ಸುಯೋಧನ, ಚಿಂತಿಸಬೇಡ. ನೀವು
ಸಾಮಾನ್ಯ ಪಗಡೆ ದಾಳಗಳಲ್ಲ. ಈ ಸಮಯ ಸಂಕಲ್ಪವನ್ನು ಈಡೇರಿಸಬಲ್ಲ ಪ್ರೀತದಾಳಗಳು. ಇವುಗಳ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಕೇಳಿದಷ್ಟು ತಿಳಿಸಬಲ್ಲೆ. ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ರಾಜ್ಯ ಸಿಗದಂತೆ ಮಾಡಬಲ್ಲೆ. ನನ್ನ ಮಾತಿನಲ್ಲಿ ನಿನಗೆ ಸಂದೇಹವಿದ್ದರೆ ಒಂದು ಬಾರಿ ಪರೀಕ್ಷಿಸುವೆಯಾ? ಸರಿ ಮಾವ, ನಾವು ಗೆಲ್ಲುವುದಾದರೆ ಬಾ ಮಾತು ನೋಡೋಣ. 1, 5 ಸಂಕಲ್ಪಗಳನ್ನು ಈಡೇರಿಸಬಲ್ಲ ಭೂತದಾಳಗಳೇ, ಈ ಅಗತ್ಯ. ಸುಯೋಧನ ಸಾಮ್ರಾಟ ನಡೆಯುವುದಾದರೆ ಸಿಗದ ಎಷ್ಟು ಕೇಳಿದೆ? 1, 5 ನೋಡಿದ್ಯಾ ಸುಯೋಧನ, ಈ ನಿನ್ನ ಮಾವನ ಕೈ ಚಳಕ? ಭಲೆ ಮಾವ ಭಲೆ. ನಿನ್ನ ಕಲೆ ಸಂಶಯದ ಬಲೆ, ಅದರೊಳಗಿರುವುದು ನಾನಾ ತರದ ಕಲೆ. ಕಂಡಿಡಿದವನು ನೀನೊಬ್ಬನೇ. ಈ ದುರ್ಯೋಧನನ ಬೆಲೆ ಮಾವ. ಹಾಗಾದರೆ ಆ ಪಾಂಡವರನ್ನು ಕಳಿಸುವ ಬಗ್ಗೆ ಹೇಗೆ ಮಾವ? ಸುಯೋಧನ, ನಿಮ್ಮ ತಂದೆಯನ್ನು ಕಂಡರೆ ಪಾಂಡವರಿಗೆ ಪಂಚಪ್ರಾಣ. ಅದರಲ್ಲಿಯೂ ಆ ವಿದುರನ ಮೇಲೆ ಬಹಳ ನಂಬಿಕೆ. ಈಗಿರುವಾಗ ನಿಮ್ಮ ತಂದೆಯವರಿಗೆ ತಿಳಿಸಿ ವಿದುರನನ್ನು ಪಾಂಡವರ ಬಳಿಗೆ ಕಳಿಸಿದರೆ ವಿದುರನ ಮಾತಿಗೆ ತಪ್ಪದೆ ಪಾಂಡವರು ಬಂದೇ ಬರುವರು. ಸರಿ ಮಾವ, ನಿನ್ನಿಷ್ಟದಂತೆ ತಂದೆಯವರ ಬಳಿಗೆ ಹೋಗಿ ಆ ಪಾಂಡವರನ್ನು ಮಾಡುತ್ತೇನೆ. ಇನ್ನು ಪಾಂಡವರು ಬಂದೇ ಬರುವರು. ಬಂದ ಮೇಲೆ ಪಗಡೆ ಹಾಡೇ ಹಾಡಿದ ಮೇಲೆ ಸೋತೆ ಸೋತ ಮೇಲೆ ಪಾಂಡವರು